ಹಾಯ್, ಎಲ್ಲರಿಗೂ ಅವಾನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೊಂದು ಸಣ್ಣ ಪ್ರೇಮ ಕಥೆ, ಅಜಯ್ ಮತ್ತು ನಂದಿನಿಯ. ಇದು ನೈಜ ಆಧಾರಿತ ಕಥೆಯಾಗಿರುತ್ತದೆ. ಒಂದು ಪುಟ್ಟ ಹಳ್ಳಿಯಲ್ಲಿ ಅಜಯ್ ಎಂಬ ಯುವಕ ವಾಸಿಸ್ತಾ ಇದ್ದ. ಒಬ್ಬ ಸರಳ ಶ್ರಮಜೀವಿ ಯುವಕ. ಅದೇ ಊರಿನ ದೂರದ ಸಂಬಂಧಿಯಾದ ನಂದಿನಿಯನ್ನ ಅವನು ಮೊದಲ ಬಾರಿ ಒಂದು ಹಬ್ಬದಲ್ಲಿ ನೋಡಿದ. ಆ ನೋಟವೇ ಇಬ್ಬರ ಮನಸ್ಸಿನಲ್ಲಿ ಪ್ರೀತಿಯ ಬೀಜವನ್ನ ಬಿತ್ತಿತು. ದಿನಗಳು ಕಳೆಯುತ್ತಾ ಹೋದವು. ದೇವಸ್ಥಾನ, ಜಾತ್ರೆ, ಕುಟುಂಬದ ಕಾರ್ಯಕ್ರಮ, ಎಲ್ಲಿ ಅವಕಾಶ ಸಿಕ್ಕರೂ ಇಬ್ಬರು ಭೇಟಿಯಾಗ್ತಾ ಇದ್ರು. ಗಂಟೆಗಟ್ಟಲೆ ಮಾತನಾಡ್ತಾ ಇದ್ರು. ತಮ್ಮ ಕನಸುಗಳು, ಭವಿಷ್ಯದ ಬಗ್ಗೆ ಚರ್ಚಿಸ್ತಾ ಇದ್ರು. 2 ವರ್ಷಗಳು ಹೇಗೆ ಕಳೆದವು ಎಂಬುದು ಅವರಿಗೆ ಗೊತ್ತಾಗಲಿಲ್ಲ. ಒಂದು ದಿನ ನಂದಿನಿಯ ಮನೆಯವರು ಅವರನ್ನ ಬೇರೆ ಹುಡುಗನನ್ನ ನೋಡಲು ಕರೆದುಕೊಂಡು ಹೋದ್ರು. ಈ ವಿಷಯ ನಂದಿನಿ ಅಜಯ್ಗೆ ಹೇಳಲಿಲ್ಲ. ಏನಾದರೂ ದಾರಿ ಸಿಗಬಹುದು ಎಂಬ ಭರವಸೆಯಿಂದ ಅವಳು ಕೂಡ ಮೌನವಾಗೇ ಇದ್ದಳು. ಆದರೆ ಸತ್ಯ ಹೆಚ್ಚು ದಿನ ಮುಚ್ಚಿಡಲಾಗಲಿಲ್ಲ. ಸಂಬಂಧಿಕರ ಮೂಲಕವೇ ವಿಷಯ ಅಜಯ್ಗೆ ತಿಳಿಯಿತು. ನನ್ನಿಂದ ಯಾಕೆ ಮುಚ್ಚಿಟ್ಟೆ ಎಂದು ಅಜಯ್ ಕೇಳಿದ. ಆ ಪ್ರಶ್ನೆ ದೊಡ್ಡ ಜಗಳವಾಗಿ ಮಾರ್ಪಟ್ಟಿತು. ಕೋಪ, ನೋವು, ಅವಮಾನ ಎಲ್ಲವೂ ಒಟ್ಟಿಗೆ ಸಿಡಿದವು. ಜೀವನವೇ ಮುಗಿದಂತಾಯಿತು. ಅಜಯ್ ಆತುರದಿಂದ ಬೈದಂತಹ ಬೈಗುಳಕ್ಕೆ ನಂದಿನಿ ಜೀವವನ್ನ ಕಳೆದುಕೊಳ್ಳುವ ಹಂತಕ್ಕೂ ತಲುಪಿದ್ಲು. ನಂತರ ಇಬ್ಬರು ಸಮಾಧಾನಿಸಿಕೊಂಡರು. ನಾನು ನಿನ್ನನ್ನು ಬಿಟ್ಟಿಲ್ಲ, ಮನೆಯವರ ಒತ್ತಾಯಕ್ಕೆ ಹೋಗಬೇಕಾಯಿತು, ನನ್ನನ್ನು ಕ್ಷಮಿಸು ಎಂದು ಕಣ್ಣೀರಿಟ್ಟಳು. ಅವಳ ಮಾತನ್ನ ನಂಬಿದ ಅಜಯ್ ಮತ್ತೆ ಪ್ರೀತಿಯನ್ನ ಆರಂಭಿಸಿದ. ಆದರೆ ವಿಧಿ ಮತ್ತೊಂದು ತಿರುವು ಕಾಯ್ತಿತ್ತು. ಕೆಲವೇ ತಿಂಗಳುಗಳಲ್ಲಿ ನಂದಿನಿಯ ಮದುವೆಯನ್ನ ಅದೇ ಹುಡುಗನೊಂದಿಗೆ ನಿಶ್ಚಯ ಮಾಡಿದ್ರು. ಈ ಸುದ್ದಿ ಅಜಯ್ಗೆ ಮಿಂಚಿನಂತೆ ಬಡಿದಿತ್ತು. ಕೋಪದಲ್ಲಿ ಅವನು ನಂದಿನಿಗೆ ಕರೆ ಮಾಡಿ ಕಠಿಣವಾಗಿ ಮಾತನಾಡಿದ. ನಮ್ಮ ವಿಷಯವನ್ನ ಮನೆಯವರಿಗೆ ಹೇಳಿಬಿಡ್ತೇನೆ ಎಂದನು. ಅದಕ್ಕೆ ನಂದಿನಿ ಅಳುತ್ತಾ ಹೇಳಿದ್ಲು, ಹಾಗೆ ಮಾಡಬೇಡ. ನನ್ನ ಅಪ್ಪ ಅಮ್ಮ ಈ ಅವಮಾನವನ್ನ ತಡೆಯಲಾರರು. ಅವರ ಬದುಕೇ ಹಾಳಾಗುತ್ತೆ. ನನಗೆ ಬೇರೆ ದಾರಿ ಇಲ್ಲ, ನನ್ನನ್ನು ಕ್ಷಮಿಸು. ಆ ಮಾತಿನ ನಂತರ ನಂದಿನಿ ತನ್ನ ಜೀವನದ ದಾರಿಯನ್ನ ಆರಿಸಿಕೊಂಡಳು. ಅಜಯ್ ಮಾತ್ರ ಪ್ರತಿದಿನ ಅವಳಿಗೆ ಕರೆ ಮಾಡುತ್ತಾ ಅವಳು ಉತ್ತರಿಸದಿದ್ದರೂ ಅಳುತ್ತಿದ್ದ. ನೆನಪುಗಳಿಂದ ಹೊರಬರಲಾಗದೆ ನರಳುತ್ತಿದ್ದ. ಮದುವೆ ದಿನ ನಿಗದಿಯಾಯಿತು. ಆದರೆ ಕುಟುಂಬದಲ್ಲಿ ನಡೆದ ಅಕಾಲಿಕ ಸಾವಿನ ಕಾರಣ ಮದುವೆ ಮುಂದೂಡಲಾಯಿತು. ಆ ಚಿಕ್ಕ ಆಶಾಕಿರಣವು ಅಜಯ್ನ ಬದುಕನ್ನ ಬದಲಿಸಲಿಲ್ಲ. ಕೆಲವು ತಿಂಗಳುಗಳ ನಂತರ ಮತ್ತೆ ಮದುವೆ ನಡೆಯಿತು. ಆ ದಿನ ಅಜಯ್ ತನ್ನ ಕೋಣೆಯಲ್ಲಿ ಒಬ್ಬನೇ ಕುಳಿತಿದ್ದ. ಅವನ ಕಣ್ಣಲ್ಲಿ ಕಣ್ಣೀರು ಮಾತ್ರ. ನೋವನ್ನ ಮರೆಯಲು ಮದ್ಯದ ಮೊರೆ ಹೋದ. ದಿನದಿಂದ ದಿನಕ್ಕೆ ಆ ಚಟವೇ ಅವನ ಬದುಕಾಯಿತು. ವರ್ಷಗಳು ಕಳೆದವು. ನಂದಿನಿ ತನ್ನ ಪತಿ ಮತ್ತು ಮಗುವಿನೊಂದಿಗೆ ಹೊಸ ಜೀವನದಲ್ಲಿ ಸಂತೋಷವಾಗಿದ್ಲು. ಒಂದು ಸಂಜೆ ದೇವಸ್ಥಾನದ ಮೆಟ್ಟಿಲ ಮೇಲೆ ಕುಳಿತಿದ್ದಂತಹ ಅಜಯ್ ಆಕಾಶದತ್ತ ನೋಡಿದ. ನಿನ್ನನ್ನು ಪಡೆಯಲಾಗಲಿಲ್ಲ, ಆದರೆ ನಿನ್ನನ್ನು ಪ್ರೀತಿಸಿದ ಆ 2 ವರ್ಷಗಳ ನೆನಪು ನನ್ನ ಜೀವನದ ದೊಡ್ಡ ಸಂಪತ್ತು ಎಂದು ತನ್ನ ಮನಸ್ಸಿನಲ್ಲೇ ಹೇಳಿಕೊಂಡ. ಗಾಳಿ ನಿಧಾನವಾಗಿ ಬೀಸಿತು. ದೇವಾಲಯದ ಗಂಟೆ ಮೊಳಗಿತು. ಕೆಲವು ಪ್ರೇಮ ಕಥೆಗಳು ಮದುವೆಯಲ್ಲಿ ಮುಗಿಯುವುದಿಲ್ಲ. ಅವು ನೆನಪುಗಳಾಗಿ ಜೀವಮಾನವಿಡೀ ನಮ್ಮೊಂದಿಗೆ ನಡೆಯುತ್ತೆ. ಕತೆ ಕೇಳಿದ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇಷ್ಟಪಟ್ಟರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಹಂಚಿ ನಿಮ್ಮ ಅನುಭವವನ್ನು ತಿಳಿಸಿ. ಥ್ಯಾಂಕ್ ಯು.